ಆಹಾ ಭಯ್ಯ, ಸ್ವರ್ಗ ಸ್ವರ್ಗ ಗುರುವೆ. ಹಾಂ, ಸಾರ್ಥಕ ಆಯಿತು. ಹೌದು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. ನಾವಿವತ್ತು ನಿನ್ನೆ ನೋಡಿರ್ತೀರ ನನ್ನ ಬ್ಲಾಗು. ಎಷ್ಟೋ ಕಷ್ಟಪಟ್ಕೊಂಡು ಈ ಹೋಮ್ ಸ್ಟೇಗೆ ಬಂದಿದ್ದು. ಇನ್ನೂ ಫಿನಿಷಿಂಗ್ ಆಗಿಲ್ಲ, ಇನ್ನು 15 ಡೇಸಲ್ಲಿ ಫಿನಿಷಿಂಗ್ ಆಗುತ್ತೆ. ಇಲ್ಲಿರೋ ವ್ಯೂ ನೋಡಿ ಸುತ್ತ ಹೆಂಗಿದೆ ಅಂತ, ಅದ್ದೂರಿಯಾದ ವ್ಯೂ. ನಾನು ಹಳೆ ವೀಡಿಯೋದಲ್ಲಿ ಕೂಡ ಇದನ್ನು ಮಾಡಿದ್ದೆ ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಇವ್ರ ಮನೆ ಇಲ್ಲೇ ಕೆಳಗಡೆ ಇದೆ. ಇವರೇ ಊಟ ತಂದು ಕೊಡ್ತಾರೆ. ರಾತ್ರಿ ಒಳ್ಳೆ ಚಿಕನ್ನು, ಇವ್ರ ಸ್ಪೆಷಲು 2 ಥರ ಚಿಕನ್ ಎಲ್ಲ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು. ಇವತ್ತು ಬೆಳಗ್ಗೆ ಪಡ್ಡು ಮತ್ತು ರೊಟ್ಟಿ ಎರಡೂ ತಂದಿರು. ನೆನ್ನೆ ಟಯರ್ಡ್ ಆದಂಥ ಕಾರಣ ನೆಮ್ಮದಿಯಾಗಿ ಮಲಗಿದ್ದು. ಇವಾಗ ಒಂದು ಜಾಗ ತೋರಿಸ್ತೀನಿ ಅಂತ ಕರ್ಕೋಗ್ತಿದ್ದಾರೆ, ಅದು ಆ ಮೂಲೆಯಲ್ಲಿ. ಭಯ್ಯ ಶೂ ಹಾಕೊಂಬಿಡ್ಲ ಭಯ್ಯ? ನಾನು ಅಲ್ಲಿ ನಡಿಯೋಕ್ಕಾಗಲ್ಲ. ಯಾವುದೋ ಒಂದು ಅದ್ದೂರಿ ಜಾಗ ತೋರಿಸ್ತೀನಿ ಅಂತ ನಮ್ಮ ಉಮೇಶ್ ಅಣ್ಣವರು ಎತ್ತಕ್ಕೆ ಹೋಗ್ತಾ ಇದ್ದಾರೆ. ಬಡ ಮನೆ ಉಮೇಶ್ ಅಣ್ಣವರು ಈ ಗಾಡೀಲಿ ಕಾಲಿಟ್ಟಿದ್ದಾರೆ ಕಾರಣ ನಮ್ಮ ನಿಧಿ ಕೂರಿಸ್ಬಿಟ್ಟು ಹಿಂದೆಗಡೆ ಕೂತಿದ್ದೀವಿ. ಏನಾರು ಟ್ರೈ ಮಾಡಬೇಕು ಭಯ್ಯ ಒಂದು ಸಲ ಓಡಿಸೋಕ್ಕೆ ಈ ರ್ಯಾಲಿ ಪ್ರೋನ. ಎಕ್ಸ್ಪಲ್ಸ್ ಎಲ್ಲ ಓಡಿಸ್ತೀನಿ ಭಯ್ಯ, ಎಕ್ಸ್ಪಲ್ಸ್ ಲೈಟಾಗಿ ಕಾಲು ಸಿಗುತ್ತೆ, ಇದ್ರಲ್ಲಿ ಸಿಗೋದೇ ಇಲ್ಲ. ಈ ಥರ ನಾವೆಲ್ಲ ಕೂತ್ಕೊಂಡ್ರೆ ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತಲ್ವ ಇದು ಗಾಡಿ. ಅದ್ರಲ್ಲಿ ನೀ ಬೇರೆ ಸೀಟೇನೋ ಯಾರ್ದೋ ಬ್ಲಾಗ್ ನೋಡಿಕೊಂಡು ಹೈಟ್ ಬೇರೆ ಮಾಡಿಸ್ಕೊಬಂದ್ಬಿಟ್ಟಿದ್ದಿ ಶಿಸ್ತಾಗೆ. ಚೆನ್ನಾಗಿದೆ ಅಲ್ಲ, ಅಂತೂ ಕಂಫರ್ಟಬಲ್ ಆಗಿ ಭಯ್ಯ? ಹಾಂ, ಹಂಗಾರೆ ಇಲ್ಲ, ಬೇರೆಯವ್ರಿಗೆ ರೆಫರ್ ಮಾಡೋಣ ಆಗಿದ್ರೆ. ಸೀರಿಯಸ್ಲಿ ಇಲ್ಲ, ತುಂಬ ಜನ ಒದ್ದಾಡ್ತಿರ್ತಾರೆ ಭಯ್ಯ, ಏನು ಮಾಡೋದು ಎತ್ತು ಮಾಡೋದು ಅಂತ. ಅದು ನೀನು ಮಾಡಿಸಿರೋ ಫೋಟೋಗಳಿದಾವಲ್ವ ಇಟ್ಕೊಂಡಿರೋ, ಅದು ಬ್ಲಾಗಲ್ಲಿ ಹಾಕೋಣ, ನೋಡೋಣ. ಒಂದು ಸಲ ರಿವ್ಯೂ ಮಾಡಿಬಿಟ್ಟು ಹಾಕ್ತೀನಿ. ಬೆಂಗಳೂರಲ್ಲಿಂದ ಆಫ್ ರೋಡ್ ಹುಡ್ಕೊಂಡು ಕಿಲೋಮೀಟ್ರ್ ಗಟ್ಟಲೆ ಹೋಗ್ತೀವಿ. ಇಲ್ಲಿಗೆ ಬಂದುಬಿಟ್ರೆ 5-6 ಆಫ್ ರೋಡ್ ಸಿಗ್ತವೆ. ನೆನ್ನೆ ಬಂದವು 2 ಆಫ್ ರೋಡ್ ಅಲ್ಲ ಭಯ್ಯ? ಅಪ್ಪ ಭಯಂಕರ ಆಫ್ ರೋಡು ನೆನ್ನೆ. ಆದರೂ ಏನು ಹೇಳೋ, ನೀವು ಮುಟ್ಟಿದ್ದೆಲ್ಲ ಆಫ್ ರೋಡ್ ಅಲ್ಲ ಭಯ್ಯ? ಯಾವ ಜಾಗಕ್ಕೆ ಹೋದ್ರು ಆಫ್ ರೋಡೇ ಇಲ್ತಿರ್ಲಿಲ್ಲ. ಯಪ್ಪ, ನೆನ್ನೆ ನೈಟಿಂದ ಬೆಳಗ್ಗೆ ಇವತ್ತು ರೈಟ್ವರೆಗೂ 12 ಅವರ್ ಬರೀ ಆಫ್ ರೋಡಲ್ಲೇ ಓಡಾಡಿದ್ದೀವಿ. ಹಾಂ, ಏಲಕ್ಕಿ, ಶುಂಠಿ, ಅದು ಇದು ಏನೇನೋ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ತೋಟ. ಇದು ಇವ್ರಿಗೆ ಹೈವೇ ಇದ್ದಂಗೆ ಭಯ್ಯ ರೋಡ್ ಇದು. ಕೇಳಿದೆ ಹೈವೇ ಇದು ಅಂತಾರೆ, ತುಂಬ ಚಂದ ಉಂಟು. ಹಾಂ, ಬಟ್ ಇವ್ರ ಮಾತು ನಮ್ಗೆ ಹೋದ್ರೆ ನಾವಸಿ ಬೇಜಾರಾಗ್ಬಿಡ್ತೀವಿ. ನೆನ್ನೆ ನೋಡಿ ಅಲ್ಲಿ ಬಂದು ಅಂದರೆ ಹೌದಾ ಸ್ವಲ್ಪ ಸರಿ ಇಲ್ಲ ಅದು ರೋಡು ಅಂತಾರೆ. ನೆನ್ನೆ ಬಂದು ಒದ್ದಾಡ್ಕೊಂಬಂದ್ವಲ್ಲ. ಆ್ಯಕ್ಚುಲಿ ನೆನ್ನೆ ಮಾಡಿದ ಆಫ್ ರೋಡ್ಗಳಲ್ಲಿ ನೆನ್ನೆ ಅದು ಬಂದ್ವಲ್ಲ, ಅದೇ ಸಿಕ್ಕಾಬಿಟ್ಟೆ ಟಫು ಭಯ್ಯ. ಅವರು ಇನ್ನು ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡು. ಹೋಗ್ಬಿಡಿ, ಹತ್ರ ಹೋಗ್ಬಿಟ್ಟರು ನಿಧಾನ. ಇದೆಲ್ಲ ಇವ್ರದ್ದೇ ತೋಟ. ಏನು ಭಯ್ಯ ಒಂಥರ ಗಮ್ ಅಂತದೆ. ಒಂಥರ ಈ ಗಾಳಿ ಉಸಿರಾಡ್ತಿದ್ರೆ ನಮ್ಗೊಂಥರ ಬೇರೆ ಫೀಲ್ ಆಗುತ್ತೆ ನೋಡು ಭಯ್ಯ. ಆದರೂ ಬೆಳಗ್ಗೆ ನೀನು ಟೆಂಟಲ್ಲಿ ಮಲ್ಗೆ ಎದ್ದಾಗ ಏನು ಫೀಲ್ ಆಯಿತು? ಎದ್ದ ತಕ್ಷಣ ರಾತ್ರಿ? ಹಾಂ, ಆದರೂ ಒಳ್ಳೆ ನಿದ್ದೆ ಮಾಡ್ದವಲ್ಲ ಭಯ್ಯ ಬೆಳಗ್ಗೆ. ನಾನು ಕಣ್ಣು ಬಿಟ್ಟಿದ ತಕ್ಷಣ ಭಯ್ಯ, ಎಚ್ಚರ ಆದ ತಕ್ಷಣ ಫಸ್ಟು ಒಂದು ಅಬ್ಸರ್ವ್ ಮಾಡಿದ್ದು, ಆರನ್ ಸೌಂಡ್ ಕೇಳಿಸ್ತಿಲ್ಲ, ಈ ತರಕಾರಿ ಮಾರೋರು ಸೌಂಡ್ ಕೇಳಿಸ್ತಿಲ್ಲ, ವೆಹಿಕಲ್ ಸೌಂಡ್ ಕೇಳಿಸ್ತಿಲ್ಲ. ಏನಪ್ಪ ಇದು ಅಂತ ಆಮೇಲೆ ಅರ್ಥ ಆಯಿತು, ಓ ನಾವಿಲ್ಲಿ ಬೇರೆ ಕಡೆಗೆ ಬಂದಿದ್ದೀವಿ ಅಂತ. ಇದ್ಯಾರ್ದು ಮನೆ? ಈ ಅರ್ಧ ಗಡಿ. ಅದಕ್ಕೆ ಆ ಗಾಡಿ ಬೇಡ, ನನ್ನ ಗಾಡಿ ಎತ್ಕೊಳ್ಳಿ ಅಂತ ಹೇಳಿದ್ದು. ಏನೋ ಇದು ರೋಡು. ಈಗ ನೀನು ಇಲ್ಲೇ ಗೆಸ್ ಮಾಡು, ನಾವು ಇದ್ದು ಹೋಮ್ ಸ್ಟೇ ಯಾವ ಕಡೆಗಿತ್ತು ಅಂತ ನೋಡೋಣ. ಗೆಸ್ಸೇ ಮಾಡೋಕ್ಕಾಗಲ್ಲ ಇರು. ಇಲ್ಲೇನಾ? ಹಾಂ, ನನ್ನ ಗಾಡಿ ತಂದಿದ್ರೆ ಆರಾಮಾಗಿ ಹೋಗ್ತಿತ್ತು ಇಲ್ಲಿ.
ಇನ್ನು ಹಿಂಗೆ ಹೋಗ್ಬೇಕಾರೆ ಹಿಂಗೆ ಹೋಗ್ಬೇಕಂತೆ. ಹೆಂಗೆ ಹೋಗ್ಬೇಕು? ಹಿಂಗ ಇದಿಲ್ಲ ಬೇರೆ ಜಾಗ ಯಾವ್ದು ಹೇಳ್ತೀರಿ ಅಂದ್ರೆ ಕನವ್ರು. ಯಪ್ಪ ಭಯ ಜಾರ್ತಾ ಇದೆ, ಹುಷಾರು. ಹೆಲ್ಮೆಟ್ ಬಿಚ್ಚನ ಆಗಲ್ಲ. ಆಹಾ ಹೆಂಗಿದೆ ಸ್ವರ್ಗ? ಬೈಕ್ ಬರುತ್ತಿಲ್ಲಿ. ಆರಾಮಾಗಿ ಒಳ್ಳೆ ಆಫ್ ರೋಡ್ ಮಾಡ್ಬೋದು. ಇದನ್ನು ಆಗುತ್ತೆ, ಹಿಡ್ಕೋಬೇಕಲ್ಲ ಒಬ್ರು ಅಷ್ಟೇ. ಸಾರಿ ಗೆದ್ಲು. ಕಂಟ್ರೋಲ್ ಸಿಗುತ್ತೆ ಬೈ ಇಲ್ಲಿ. ಬಿದ್ರೇನ ಅಂತ ಏಟಾಗಲ್ಲ ಬಿಡು. ಇಲ್ಲ ಅದೇ ಅಲ್ಲಿ ಇಳಿಸ್ಕೊಳ್ಳೋದು ಹುಷಾರುಗಳಿಸ್ಬೇಕು, ಇಲ್ಲಾಂದ್ರೆ ಕೆಳಕ್ಕೆ ಹೋಗಿರ್ತಾನೆ. ಹಂಗೆ ಹೋಯ್ತಾದೆ ಅಂದಾಗ ಮಲಗಿಸ್ಕೊಬಿಡ್ಬೇಕು, ಬಿದ್ದುಬಿಡ್ಬೇಕು ಕೆಳಕ್ಕೆ ನಾವೇ ಆಟೋಮೆಟಿಕ್ಕಾಗಿ. ಜೊತೆಲಿ ಬಂದವ್ರ ಜೊತೆಲಿ ಹೋಗು. ಯಾಕೆ ನಿಂತ್ಕೊತಾ ಇದೆಯಾ? ಅಪ್ಪ ಇಲ್ಲಿಂದ ರಾಣಿಜೇರಿ ವ್ಯೂ ಪಾಯಿಂಟ್ ಕಾಣುತ್ತಂತೆ. ಅವ್ರ ಜೊತೆ ನಡೆಯೋಕ್ಕಾಯ್ತಲ್ಲ ನಮ್ಮ ಕೈಲಿ. ಯಾಕೆ ಭಯ್ಯ? ಗಾಳಿ ಹೋಗ್ತಾ ಇದೆ ಕೆಳಗಡೆ. ಅಪ್ಪ ಶೂರ್ ಹಣ ಬಾರಾವೆ ಭಯ್ಯನ ನಾವು. ಈ ಶೂ ಇಟ್ಕೊಂಡು ಬದನೆಕಾಯ ಏನು ನಡೆಯಲ್ಲ, ಅರ್ಧ ಮಣ್ಣೆ ತುಂಬಿದೆ. ಆಹಾ ಭಯ್ಯ, ಇದು ಡಿಡುಪೆ. ಸ್ವರ್ಗ ಗುರುವೆ. ಹಾಂ ಸಾರ್ಥಕ ಆಯಿತು. ಹೌದು. ಏನೋ ಮಿಶ್ರಣ ಇದೇನೆ ಗುಂಡಿ ಅಲ್ಲ ಅಲ್ಲಿ ಅದು ಕೊಚ್ಚಿ ಯಾರು ಕಾಫಿ ಬೋರ್ಡ್ ಮೀಟಿಂಗ್ ಮಾಡಿದ್ದೆ ಇಲ್ಲಿ. ಹಾಂ ಇಲ್ಲಿ ಟೆಂಟ್ ಹಾಕ್ಬಿಟ್ರೆ ನಿನಗೆ ಇಲ್ಲ, ಹಗ್ಗ ಹಾಕಿ ಕಟ್ಕೋಬೇಕು. ಇದೇ ಡಿಡುಪೆ ಭಯ್ಯ, ಅವ್ನು ತೋರಿಸಿದ ಒಳ್ಳೆ ಅದು ಇನ್ನು ಮುಂದೆ ಹೋಗೋದಾ? ಹಾಂ ಅದೇ ಅವರು ನಾವು ನೆನೆ ಇದ್ವಲ್ಲ ಭಯ್ಯ, ನೆನೆ ಬಂದ್ವಲ್ಲ ನಮ್ಮ ಸ್ನೇಹಿತರನ್ನ ಮೀಟ್ ಮಾಡಿದ್ವಲ್ಲ, ಆ ಒಳ್ಳೆ ಅಲ್ಲೇ ಡಿಡುಪೆ. ರಾಣಿಜೇರಿ ನೋಡೋಣ ಬನ್ನಿ. ಇನ್ನೊಂಚೂರು ಮೇಲ್ಕೆ ಹೋದ್ರೆ ರಾಣಿಜೇರಿ ಕಾಣುತ್ತಲ್ವ ಇಲ್ಲಿಂದ? ಹಾಂ ಅದೇ ನೋಡಿ, ಈ ಹೋಮ್ ಸ್ಟೇಗೆ ಬಂದರೆ ಎಷ್ಟು ಅಡ್ವಾಂಟೇಜ್ ಇದೆ ಅಂದರೆ ನಿಮಗೆ ಒಳ್ಳೆ ಮನೆ ಊಟ ಅಚ್ಚುಕಟ್ಟಾಗಿ ನಿಮ್ಮನ್ನು ಕೇಳಿ ಮಾಡಿಕೊಡ್ತಾರೆ. ವೆಜ್ಜು ನಾನ್ ವೆಜ್ಜು ನಿಮಗೆ. ಏನು ಭಯ್ಯ ರಾತ್ರಿ ಚಿಕನ್ ಚೆನ್ನಾಗಿರ್ಲಿಲ್ವ ಭಯ್ಯ? ಆ ಚಿಕನ್ನು ಇವರು ಮೇಡಮ್ ಅವರು ಸ್ಪೆಷಲ್ ಒಂದು ಏನೋ ಮಾಡಿದರು, ಸಖತ್ತಾಗಿತ್ತು. ಆ್ಯಂಡ್ ಚಿಕನ್ ಸಾಂಬಾರು ರಾತ್ರಿ, ಆಮೇಲೆ ಗೀ ರೈಸು, ಆಮೇಲೆ ಇವ್ರದ್ದು ಸ್ಪೆಷಲ್ ರೈಸು ಬಾಯ್ಲ್ಡ್ ರೈಸು, ಅದು ಅದ್ದೂರಿಯಾಗಿತ್ತು ನಿಜವಾಗ್ಲೂ. ಎಲ್ಲದಕ್ಕಿಂತ ಉಮೇಶಣ್ಣ ಮಜ್ಜಿಗೆ ಚಲೋ ಆಯಿತು ರಾತ್ರಿ. ಮಜ್ಜಿಗೆ ಮೊಸರು ಬಜ್ಜಿ, ಅದು ಏನಂದರೆ ನಿಮ್ಮ ಮನೇಲಿ ಮಾಡಿರೋ ಮೊಸರಲ್ಲ, ಅದೊಂಥರ ರುಚಿ ಕೊಡ್ತದೆ, ಬೇರೆ ಥರ ರುಚಿ ಬರುತ್ತೆ. ಸೂಪರ್ ಇತ್ತು. ಆದರೂ ನೆನ್ನೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ವಿ. ಕಷ್ಟ ಬಂದಿದ್ಕೋ ಉಮೇಶ್ ಅಣ್ಣವ್ರು ಒಳ್ಳೆ ಊಟ ಮಾಡಿಕೊಟ್ರು. ಹೊಟ್ಟೆ ತುಂಬ ತಿಂದು ನೆಮ್ಮದಿ ಕಣ್ಣು ತುಂಬ ನಿದ್ದೆ ಮಾಡಿದ್ದೀವಿ ರಾತ್ರಿ. ಸೀರಿಯಸ್ಲಿ ಹಾಂ ನಿದ್ರೆ ಸೂಪರ್ ಆಯಿತು. ಅದಕ್ಕೆ ಎಷ್ಟು ಬೆಳಗ್ಗೆ ಭಯ ಎಷ್ಟು 10 ಗಂಟೆ ಅಲ್ವಾ ಎದ್ದಿದ್ದು? 10 ಗಂಟೆನೋ 11 ಗಂಟೆನೋ, ಅಲ್ಲಿವರೆಗೆ ಎಚ್ಚರನೇ ಆಗಿಲ್ಲ. ಬೆಂಗಳೂರಲ್ಲಿ ನೀವು ಮಲಗಬೇಕು ಅಂದರೆ ಅಷ್ಟೊತ್ತು ಮಲಗೋಕ್ಕಾಗಲ್ಲ ಈ ವೆಹಿಕಲ್ ಸೌಂಡ್ಗೆ. ಬೆಳಗ್ಗೆ ಶುರು ಆಗ್ತಿದ್ದಂಗೆ ತರಕಾರಿ ಮಾರೋರು, ಎರಡನೇದು BBMP ಅವರು ಕಸ ತಂದಾಕಿ ಅಂತ, ಮೂರನೇದು ವೆಹಿಕಲ್ ಸೌಂಡ್ಗಳು. ನಿದ್ದೆನೇ ಬರಲ್ಲ. ಹಾಂ ನೆಮ್ಮದಿಯಾಗಿ ಮಲಗೋಕ್ಕಾಗಲ್ಲ ಬೆಂಗಳೂರಲ್ಲಿ. ಸೂಪರ್.
ಓ ಅಲ್ಲಿ ಯಾರೋ ಇನ್ನೊಬ್ಬ ಕಗ್ದ ಈಗ ಏ ಇಲ್ಲ ನೋಡಲ್ಲಿ ದಿಲೀಪ ಅಂದ ಅವನು ನೀನು ಓ ಅಂದದ್ಕೆ ಯಪ್ಪ ಸುಸ್ತಾಗಿ ಹೋಗ್ಬಿಡ್ತೀವಿ ಬೆಂಗಳೂರವ್ರು ಸುಸ್ತಾಗಿ ಹೋಗ್ತೀವಿ ನಾವು ಇಲ್ಲೆಲ್ಲ ಬರಲಿಕ್ಕೆ ಬೈಕರ್ಗಳಿಗಂತೂ ಸ್ವರ್ಗ ರೀ ನಿಜವಾಗ್ಲೂ ಆರಾಮಾಗಿ ಬೈಕಲ್ಲೆಲ್ಲ ಬಂದು ಸುತ್ತಾಡ್ಕೊಂಡು ಹೋಗ್ಬೋದು ಒಳ್ಳೊಳ್ಳೆ ಆಫ್ ರೋಡ್ ಇದೆ ಮಾತ್ರ ಇಲ್ಲಿ ಲಾಸ್ಟ್ ಟೈಮ್ ನಾನು ಸಿರ್ಸಿಲೊಂದು ಯಾವುದೋ ಕ್ಯಾಪ್ಟನ್ ಕ್ಯಾಂಪ್ ಅಂತ ಒಂದು ಮಾಡಿದ್ದೆ ಸೇಮ್ ಇದೇ ಥರ ಎಲ್ಲೋದ್ರೂ ಇದು ಹಾಂ ಅಂದರೆ ಓ ಈ ಕಡೆಗಾ ಅದೇ ಅದೇ ಬಾವಿ ಏನಿಲ್ಲ ಇನ್ಶೂರೆನ್ಸ್ ನಂಬರ್ ಹುಡುಕ್ಬೇಕು ಇದೇ ಮರದಲ್ಲಿ ಶೂಟಿಂಗ್ ಮಾಡಿದ್ದು ಪೂಜಾ ಗಾಂಧಿ ತಂಗಿಯವರು ಹಾಂ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಅಲ್ಲ ಸಿನಿಮಾ ಹಾಂ ನೋಡಿ ಸ್ನೇಹಿತರೆ ಇಲ್ಲೇ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಅವ್ರು ಬಂದಿದ್ದ ದಾರಿ ಹಿಂಗೆ ಈಗ ನಾವು ಬಂದ್ವಲ್ಲ ಅಲ್ಲೇ ಬಂದಿದ್ದ ಇಲ್ಲೇ ಬಂದ್ರಾ ಇದು ಇಲ್ಲೇ ವ್ಯೂ ಪಾಯಿಂಟ್ ಚೆನ್ನಾಗಿದೆಯಲ್ಲ ಬೈ ಇದು ಒಂಥರ ಸೂಸೈಡ್ ಪಾಯಿಂಟ್ ಥರ ತೋರಿಸ್ಬಿಟ್ಟು ಶೂಟಿಂಗ್ ಮಾಡ್ತಾರೆ ಇಲ್ಲಿ ಈ ಹುಲ್ಲೆಲ್ಲ ನೋಡಿದ್ರೆ ನಿಂಗೆ ಏನು ಅನಿಸ್ತಿದೆ ಸಖತ್ತಾಗಿಲ್ವಾ ಅದು ಆ ಕಲ್ಲಿದೆಯಲ್ಲ ಭಯ್ಯ ಅಲ್ಲಿಂದ ಅಲ್ಲಿಗೆ ನೋಡಿದ್ರು ಹ್ಞೂ ಅದೇ ಡಿಡು ಹಾಂ ಅದೇ 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 ಅಲ್ಲೇ ಒಂದು ಈ ದಾರಿ ದೂರ ಬಂದಿದ್ದೀವಿ ಅಂತ ಹಳ್ಳ 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 ಹೊಂಡ ಅಂದ್ರೆ ಹಳ್ಳ ಹೊಂಡ ಇದೆಯಲ್ಲ ಹೊಂಡ ಉದ್ದಕ್ಕೆ ಹಾಗೆ ಹೋಗಿದ್ದಲ್ಲ ಅದೇ ರೋಡಲ್ಲಿ ಬಂದಿದ್ದು ಹಂಗೆ ಇದೆ ಅಲ್ಲೇ ಅಲ್ಲಿ ಹೋಗ್ಲಿಲ್ಲ ಅದು ಇಲ್ಲಿ ಬಂತು ಇದ್ರ ಬದಿಯ ಸೈಡಲ್ಲಿ ಇದ್ರು ಅಂದ್ರೆ ಈ ಬುಡದಲ್ಲಿ ಆ ಗುಡ್ಡ ಆ ಕಾಡು ಹತ್ರ ಹೋಗಿ ಆಚೆಗೆ ಹೋಯ್ತು ಹಂಗೆಂದ ಹಿಂಗ್ ಬಂದಿದ್ದೀವಿ ಅದೇ ಈಗ ನಾವು ರಾಣಿಜೇರಿಗೆ ಹೋಗ್ತೀವಾ ಹೋಗಲ್ಲ ನೋಡಿ ಈಗ ಅಲ್ಲೊಂದು ಬಿಲ್ಡಿಂಗ್ ಕಾಣುತ್ತಲ್ಲ ಮನೆ ಆ ಬಿಲ್ಡಿಂಗಿನ ಹತ್ರಕ್ಕೆ ಹೋಗೋದಾದ್ರೆ ಇಲ್ಲಿ ಸೀದಾ ಹೋಗಿ ಮರ್ಸಣಿಗೆ ಅಂತ ಹೋಗ್ಬೇಕು ಮರ್ಸಣಿಗೆ ಹೋಗಿ ಫಸ್ಟ್ ಮರ್ಸಣಿಗೆ ಸಿಗುತ್ತೆ ಆ ಮರ್ಸಣಿಗೆ ಅಲ್ಲ ಎರಡನೇ ಮರ್ಸಣಿಗೆ ಅಂತ ಸಿಗುತ್ತೆ ಎರಡನೇ ಮರ್ಸಣಿಗೆಲ್ಲ ರೈಟಿಗೆ ಮೈದಾಡಿ ಅಂತ ಹೇಳಿದ್ರೆ ಮೈದಾಡಿ ಗುಡ್ಡ ಆಯ್ತಾ ಈಗ ಅಲ್ಲಿಗೆ ಹೋಗುತ್ತದು ನೀವು ಅಲ್ಲಿಗೆ ಹೋದ್ರೆ ಆ ಗುಡ್ಡದಾಗ ಅಲ್ಲಿ ನೋಡಿ ಆ ಗುಡ್ಡ ಅದ್ರ ತುದಿ ಎಲ್ಲ ಬೇಕಾದ್ರೆ ಆಚೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಬರ್ಬೋದು ವಾಪಸ್ಸು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಆಗ್ತದೆ ಒಂದು 30 ಆಗ್ತದ 30 ಆಗಲ್ಲ 25 ಮತ್ತೆ ನೋಡಿ ವಾಪಸ್ ಬರ್ಬೋದು ರೋಡ್ ಚೆನ್ನಾಗಿದೆ ರೋಡ್ ಭಾರಿ ಚಂದ ಇದೆ ನಿಧಾನ ಹೋಗಿ ಮಾತ್ರ ಟೂರಿಸ್ಟ್ನವರು ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ ಅವೆಲ್ಲ ಹೋಮ್ ಸ್ಟೇಗಳು ಜಾಸ್ತಿ ಇರೋದಲ್ಲ ಅಲ್ಲಿ ಹೋಮ್ ಸ್ಟೇ ಇದಾವೆ ಬರ್ತಾ ಇರ್ತಾರೆ ಇವತ್ತು ಶನಿವಾರ ಅಲ್ಲ ಬೇರೆ ನಿಧಾನ ಇದೆ ನೇತ್ರ ಭಯ್ಯ ನೀವು ಟೀ ಫ್ಯಾಕ್ಟ್ರಿ ಎಲ್ಲ ಇದನ್ನ ಎಸ್ಟೇಟ್ ಎಲ್ಲ ನೋಡ್ಕೊಂಡು ಇದೇ ನೇತ್ರಾವತಿ ಪೀಕ್ ಭಯ್ಯ ಎರಡನೇದು ಕಾಣಿಸ್ತಿದೆಯಲ್ಲ ಭಯ್ಯ ಎರಡನೇದು ಆ ಮಧ್ಯದಲ್ಲಿ ಒಂದು ಗುಡ್ಡೆ ಅದೇ ನೇತ್ರಾವತಿ ಪೀಕು ಅದಕ್ಕೆ ಏನು ಜನ ಸಿಕ್ಕಾಬಿಟ್ಟೆ ಬೀಳ್ತಾರೆ ಇವ್ರ ಮನೆಯಿಂದ ನಿಂತ್ಕೊಂಡ್ರೆ ಅಲ್ಲಿ ಹೋಗೋ ನಡ್ಕೊಂಡು ಹೋಗೋ ಅದಿ ಕಾಣಿಸುತ್ತೆ ಇಲ್ಲೋಸಿ ಕಾಣಿಸ್ತಿಲ್ಲ ಇಲ್ಲಿ ಕಾಣಲ್ಲ ಮನೆಯಿಂದ ನೀಟಾಗಿ ಕಾಣುತ್ತೆ ಜನ ಹತ್ಕೊಂಡು ಹೋಗೋದು ಆದರೆ ರೆಡ್ ಕಲರ್ ಆಗಿಬಿಟ್ಟಿದೆ ರೋಡು ನೋಡ್ದು ಅಲ್ಲಿಗೆ ಹೋಗ್ತಾರೆ ಆ ಹೈಟು ಪೀಕ್ ಹೋಗ್ತಾರೆ ವಾಪಸ್ ಬರ್ತಾರೆ ಅದಕ್ಕೆ ಜಗಳ ಕುಸ್ತಿ ಏನೇನೋ ಸಾಹಸ ಅಲ್ಲಿ ಬೇಕಾದ್ರೆ ಆ ಸರ್ಕಲ್ ಹತ್ರ ಹೋಗಿ ನಿಂತು ಆ ಟವರ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದಲ್ಲ ಅಲ್ಲೇ ಸ್ಟ್ರೈಟ್ ಮೇಲೆ ಹತ್ಬೋದು ಅಲ್ಲಿ ಒಂದು ಇದನ್ನ ಲೆವೆಲ್ ಮಾಡಿದ್ದೀನಿ ನಾನು ಅಲ್ಲೇ ಮೇಲೆ ಅದು ಟವರ್ ಅಲ್ಲಿ ಬೈಕ್ ಹೋಗಲ್ಲ ಅಲ್ಲ ಮೇಲಕ್ಕೆ ಹೋಗಲ್ಲ ನಡ್ಕೊಂಡು ಟಾರ್ ರೋಡಲ್ಲೇ ನಿಲ್ಸಿದ್ರೆ ಅಲ್ಲೇ ನಿಲ್ಸಿದ್ರೆ ನಿಜವಾಗ್ಲೂ ಅಡ್ವಾಂಟೇಜ್ ಹಾಕೋದಾಗಿದೆ ಏನಿಲ್ಲ ಇವ್ರು ಹೋಮ್ ಸ್ಟೇ ಬಂದು ಉಳ್ಕೊಂಡ್ಬಿಡೋದು ಏನು ಭಯ್ಯ ಒಂದು ಟಾರ್ಪಲ್ ಗೀರ್ಪಲ್ ತಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಭಯ್ಯ ನೆಮ್ಮದಿಗೆ ಸಣ್ಣ ಪುಟ್ಟಾಗಿ ಏನಾರು ಮಾಡಿಕೊಂಡು ನೆಮ್ಮದಿಗೆ ಇರೋದು ಇಲ್ಲ ಉಮೇಶ್ ಅಣ್ಣರು ಏನಾರು ಮಾಡಿಕೊಡ್ತಾರೆ ನೆಮ್ಮದಿಗೆ ತಿನ್ಕೊಂಡು ಇಲ್ಲಿ ಬೆಳಗ್ಗೆ ಸಾಯಂಕಾಲ ಗಂಟೆ ಇದ್ದು ಬಿಟ್ರೆ ಭಯ್ಯ ಸ್ವರ್ಗ ಅಪ್ಪ ಯಾವುದೋ ಪೀಕ್ ಎಲ್ಲ ಹೋಗಿದ್ದು ಬರ್ತಾರೆ ಚೇಂಜ್ ಆಗಿದೆ ಹೌದು ನೋಡಿ ಇಲ್ಲೆಲ್ಲ ಹೋಗಿ ನಿಂತ್ಕೊಂಡು ಆರಾಮಾಗಿ ಸ್ಟೇ ಮಾಡ್ಬೋದು ಈ ಕೆಳಗಡೆ ನೋಡಿ ಇಲ್ಲಿ ಪೂಜಾ ಗಾಂಧಿ ಅವರು ಅಭಿನಯಿಸ್ತಾ ಇರ್ತಕ್ಕಂಥ ಪೂಜಾ ಗಾಂಧಿ ತಂಗಿ ಯಾವುದು ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಯಾವುದೋ ಶೂಟಿಂಗ್ ಎಲ್ಲ ತುಂಬ ಇಲ್ಲಾಗಿತ್ತಂತೆ ಇಲ್ಲಿ ಅಲ್ಲ ಬೆಟ್ಟದ ನೆಲ್ಲಿಕಾಯಿ ಅದೇ ಬೆಳ್ಕೊಂಡಿದೆ ಇದು ಒರಿಜಿನಲ್ಲು ನಾವು ಊರಲ್ಲಿ ಬೆಳೆದ್ಬಿಟ್ಟು ತಿನ್ನೋದಲ್ಲ ಆ್ಯಕ್ಚುಲಿ ಉದುರಿದೆ ಇಲ್ಲ ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ ನಿಮ್ದಾಗಿ ಇದು ಎಲ್ಲ ಅವರೇ ಮಾಡಿದ್ರಂತೆ ಇಲ್ಲೊಂದು ಮಂಟಪ ಥರ ಕಟ್ಟಿದ್ರಂತೆ ಆ ಸಿನಿಮಾದಲ್ಲಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಮಂಟಪ ಥರ ಬಾಕ್ಸ್ ಥರ ಎಲ್ಲ ಕಿತ್ತಾಕಿದ್ದಾರೆ ಒಳ್ಳೆ ಶೂಟಿಂಗ್ ಸ್ಪಾಟು ಗುರು ಸಖತ್ತಾಗಿದೆ ವ್ಯೂ ನೋಡಿ ನಾವಿದ್ದಂಥ ಹೋಮ್ ಸ್ಟೇ ಅದು ಅಲ್ಲೊಂದು ರೆಡ್ ಕಲರ್ ಮನೆ ಕಾಣಿಸ್ತಿದೆ ನಿಮಗೆ ದೂರದಲ್ಲಿ
ಅನಾರ್ದಲ್ಲಿದೆ. ಅದೇ ನಾವು ಇದ್ದಂಥ ಹೋಮ್ ಸ್ಟೇ. ಈ ತೋಟ ಎಲ್ಲ ಅವ್ರದ್ದೇ. ಉಮೇಶ್ ಅಣ್ಣ ಅಂತ ಬಡ ಮನೆ. ಸಂಸೆಯಲ್ಲಿ ಬಂದು ಯಾರನ್ನೇ ಕೇಳಿದ್ರು ದಾರಿ ತೋರಿಸ್ತಾರೆ ಇಲ್ಲಿಗೆ ಬರಲಿಕ್ಕೆ. ಸಂಸೆಯಿಂದ ಕರೆಕ್ಟಾಗಿ 3 ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಇವ್ರ ಮನೆ. ನೋಡಿ ರಾಣಿಜೇರಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಈ ಗುಡ್ಡ ಎಲ್ಲ ಅವ್ರದ್ದೇನೆ. ಅಲ್ಲಿ ಮೇಲ್ಗಡೆ ಹೋಗ್ಬೋದು, ಅಲ್ಲೊಂದು ಟವರ್ ಇದೆ, ಅಲ್ಲಿಗೂ ಹೋಗ್ಬೋದು. ಅದ್ದೂರಿಯಾಗಿದೆ ಗುರು ಇಡೀ ತೋಟ ನೋಡ್ಲಿಕ್ಕೆ ಮಾತ್ರ 2 ಕಣ್ಣು ಸಾಲದು. ಒಳ್ಳೆ ವೆದರಲ್ಲಿ ಅಂದರೆ ಒಳ್ಳೆ ಲೊಕೇಶನಲ್ಲಿ ಹೋಮ್ ಸ್ಟೇ ಮಾಡಿದ್ದಾರೆ ಹೈಟಾಗಿ. ಇನ್ನೊಂದು ಅಂದರೆ ಒಳ್ಳೆ ಪ್ರೇವೆನ್ಸಿ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ನಿಮಗೆ ಡ್ರಿಂಕ್ಸ್ ಮಾಡೋರಾಗ್ಬೋದು ಅಥವಾ ಒಳ್ಳೆ ನಾನ್ ವೆಜ್ ಪ್ರಿಯರು ಎಲ್ಲ ಬಂದು ಆರಾಮಾಗಿ ಸ್ಟೇ ಆಗ್ಬೋದು. ಒಂದು ಒಳ್ಳೆ ಲೊಕೇಶನ್ನು. ಬನ್ನಿ ನೋಡೋಣ. ಇವತ್ತು ಇಲ್ಲಿಂದ ಈಗ ಕುದುರೆಮುಖ ಹೋಗುವಂಥ ಪ್ಲ್ಯಾನ್ ಮಾಡ್ತಿದ್ದೀವಿ. ಹಾಗೆ ಇವತ್ತು ರಾತ್ರಿ ಸಾಯಂಕಾಲಕ್ಕೆ ನಂದು ಅಡ್ವೆಂಚರ್ ಆಗಿ ಅಂದರೆ ನಾವೇ ಕುಕ್ಕಿಂಗ್ ಮಾಡಿಕೊಂಡು ತಿನ್ನೋ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂತ ತುಂಬ ಆಸೆಯಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ನನ್ನ ಮುಖ್ಯ ಕಾರಣ. ಇವತ್ತು ಅದನ್ನು ಮಾಡೋಣ. ಯಾಕಂದರೆ ನೆನ್ನೆ ಟೈಮ್ ಸಿಗಲಿಲ್ಲ. ಅಂದರೆ ತುಂಬ ಆಫ್ ರೋಡ್ ಮಾಡಿಬಿಟ್ವಿ. ಇವ್ರ ಮನೆ ಹತ್ರಕ್ಕೆ ಬರೋಕ್ಕೆ ಆ ರೋಡು ಹಳೆ ರೋಡ್ ಇದ್ದಿದ್ದು ಚೆನ್ನಾಗಿದ್ದು ಈಗ ಹಾಳಾಗಿದೆ. ಅಂದರೆ ಇನ್ನೊಂದು ರೋಡಲ್ಲಿ ಬಂದು ಅದು ಒಳ್ಳೆ ಆಫ್ ರೋಡು. ಅಂದರೆ ನಾವು ಬೇಗ ಆಗುತ್ತೆ ಅಂದ್ಕೊಂಡು ಬಂದು ತುಂಬ ಟಫ್ ಇತ್ತು ಗುರು, ಆಗಲಿಲ್ಲ. ನೋಡಿ ಇಲ್ಲೆಲ್ಲ ಬೈಕ್ ಎತ್ಕೊಂಡ್ಬರ್ಬೋದು. ಇದು ಒಂದು ಆಫ್ ರೋಡ್ ಥರ ಆಗುತ್ತೆ. ಒಟ್ಟಲ್ಲಿ ಬೈಕರ್ಗಳಿಗಂತೂ ಸ್ವರ್ಗ. ಒಂದು ಆಫ್ ರೋಡ್ ಕಾರ್ ಇದ್ರೂ ಕೂಡ ಆರಾಮಾಗಿ ಇಲ್ಲಿಗೆ ಬರುತ್ತೆ. ಎಲ್ಲ ಆಫ್ ರೋಡ್ ಬೈಕ್ ಇರಬೇಕು. ಸ್ವಲ್ಪ ಹೈಟಾಗಿರೋ ಬೈಕ್ ಆದರೆ ಆರಾಮಾಗಿ ತೊಗೊಂಬರ್ಬೋದು. ಅದನ್ನು ಬಿಟ್ಟರೆ ನೆನ್ನೆ ಅಲ್ಲಿಗೆ ಬರೋದು ಒಂದು ಆಫ್ ರೋಡ್ ಇತ್ತು. ಅದೊಂದು ಆಫ್ ರೋಡ್ ಟ್ರೈ ಮಾಡೋಣ ಅಂತದ್ದು ತುಂಬ ಕ್ರಿಟಿಕಲ್. ಅಂದರೆ ಸಿಕ್ಕಾಬಡೆ ಕಷ್ಟ ಆಯಿತು ಬರೋದು. ತುಂಬ ಲೇಟ್ ಆಯಿತು. ಎಷ್ಟು ಒಂದು 3 ಅವರ್ ತೊಗೊಂಬಿಟ್ಟೆ ಗುರು ನಾವು ನೆನ್ನೆ ಅಲ್ಲಿಂದ ಅಲ್ಲಿಗೆ ಬರಲಿಕ್ಕೆ. ಒಂದು ಎಷ್ಟು 3-4 ಕಿಲೋಮೀಟ್ರ್ ಬರಲಿಕ್ಕೆ ಒಂದು 3 ಅವರ್ ತೊಗೊಂಬಿಟ್ಟು. ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು ಗುರು. ತದ್ವಾ ಕಷ್ಟ ಆಗೋಯ್ತು ಸೀರಿಯಸ್ಲಿ. ಅಂತೂ ಇಂತೂ ಬಂದ್ವಿ. ಒಂದು ಕಾಡು ಮಧ್ಯದಲ್ಲಿ ಎಂಜಾಯ್ಮೆಂಟು, ಒಳ್ಳೆ ವೆದರು. ನಿಜವಾಗ್ಲೂ ನಿಮಗೆ ಈ ಸಂಸೆ ದಾಟ್ತಿದ್ದಂಗೆ ಒಂಥರ ಸೆಕೆ ಶುರುವಾಗುತ್ತೆ. ಈ ಸಮುದ್ರದ ಹಬೆ ಹೊಡೆದಂಗೆ ಹೊಡಿತಾ ಇರುತ್ತೆ. ಬಟ್ ಇಲ್ಲಿ ಅದ್ದೂರಿಯಾಗಿದೆ. ಒಂದು ಚೂರು ಸ್ವೆಟ್ ಆಗೋದು ಆ ಥರದ್ದೆಲ್ಲ ಏನಿಲ್ಲ. ಸಖತ್ತಾಗಿದೆ ವೆದರು ಕೂಡ. ಲೊಕೇಶನು ಸಖತ್ತಾಗಿದೆ ನೋಡಿ. ಒಳ್ಳೆ ತೋಟದ ಮಧ್ಯದಲ್ಲಿ ಒಂದು ಕಾಫಿ ತೋಟದ ಮಧ್ಯದಲ್ಲಿ ಒಂದು ರೆಸಾರ್ಟು. ನೋಡ್ಲಿಕ್ಕೆ ಒಂದು ಬೆಟ್ಟ ಗುಡ್ಡ ಅಂದರೆ ಹೆಂಗಿರುತ್ತೆ ನೀವೇ ಗೆಸ್ ಮಾಡಿ. ನಿಜವಾಗ್ಲೂ ಯಪ್ಪ ಅಬ್ಬಬ್ಬಬ್ಬ ಕಾಲೇಜ್ ಆಗ್ತದೆ. ಇಲ್ಲಿ ಹೊತ್ಕೊಂಡು ಹೋಗಬೇಕು. ಸರಿ ಸ್ನೇಹಿತರೆ, ಈಗ ಇಲ್ಲಿಂದ ಸೀದಾ ಅದು ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಉಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಇದಕ್ಕೆ ಹೋಗ್ಬಿಡೋಣ. ಎಲ್ಲಿ ಕುದುರೆಮುಖ ರೇಂಜ್ಗೆ ಹೋಗ್ಬಿಟ್ಟು ಅಲ್ಲೊಂದು 2 ಪ್ಲೇಸ್ ಪಿನ್ ಮಾಡಿದ್ದೀನಿ, ಅನ್ನೊಂದು ಪ್ಲೇಸು. ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರುವ ಹೆಂಗಿದೆ ಅಂತ ಕುದುರೆಮುಖ ಕೂಡ. ಏನಿದೆ ಏನು? ಹಾಂ 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 ಅದೇ ಚೀಲ ಕಟ್ಕೋತಾರೆ, ಟಾರ್ಪಲ್ ಹಾಕ್ತಾರಲ್ಲ. ನೋಡು ಕೆಲವೊಂದು ಹಣ್ಣಾಗಿದೆ. ಏನಿದೆ ಹಣ್ಣುಗಳು ನೋಡಿದೆ, ಅಬ್ಸರ್ವ್ ಮಾಡ್ದಾ? ಆ ಕಡೆಗಾ? ಎಲ್ಲಿ ಹೇಳಿ? ಹಾಂ ಆ ಗುಡ್ಡೆ ಹತ್ರ. ಹಾಂ ಎಷ್ಟು ಎಕರೆಯಲ್ಲಿ? 1000 ಎಕರೆಯಲ್ಲಿ ಐತೆ. ಒಬ್ಬ ಏನು ಭಯ ಅದು. 1000 ಎಕರೆ ಅಂದ್ರೆ ಹುಡುಗಾಟದ ಮಾತಾಯ್ತಾ? ಹಾಂ ತಾಯಿ ಮನೆ. ಹಾಂ 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 ಸರಿ ನಡೀರಿ. ಈಗ ಹೋಮ್ ಸ್ಟೇಗೆ ಹೋಗುವ ಶಿಸ್ತಾಗೆ. ಅಲ್ಲಿಂದ ಮನೆ ನೋಡಿದ್ರಾ? ಯಾರ್ದು ಹೋಮ್ ಸ್ಟೇದ? ಹಾಂ ಕಾಣಿಸ್ತಲ್ಲ, ಅದ್ದೂರಿಯಾಗಿ ಕಾಣಿಸುತ್ತೆ. ಇಲ್ಲೇ ಕಾಣಿಸ್ತದಲ್ಲ ಭಯ? ಇಲ್ಲಲ್ಲ, ಅಲ್ಲಿ ಮೇಲಿಂದ ನೋಡಿದ್ವಿ. ಹಾಂ ನೋಡ್ದೆ, ಅದೇ ಇಲ್ಲಿಗೂ ಕಾಣಿಸುತ್ತಲ್ಲ ನೋಡಿ. ಎಲ್ಲಿದೆ ಹೋಮ್ ಸ್ಟೇ? ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಬಂದಿದ್ದೀವಿ. ಇಳಿದು ಹತ್ತಿದ್ದು. ಈಗ ಮತ್ತೆ ಇಳಿದು ಹತ್ಬಿಡೋಣ ಹಂಗಾರೆ. ಹೊರಡೋಣ. ಮಾವಿನ ಮರ ನೋಡಿ ಭಯ್ಯ, ಮಾವಿನ ಮರನೂ ಹಾಕಿದ್ದಾರೆ. ಬಟ್ ಮಾವಿನ ಹಣ್ಣು ಬಿಡೋ ಡೌಟ್. ಯಾವುದು? ಹಾಂ 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 ಹುಷಾರು. ಪೈನಾಪಲ್ ಗಿಡ ನೋಡಿ ಭಯ, ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಪೈನಾಪಲ್ ಬಿಟ್ಟಿಲ್ಲ ಆದರೆ. ಬಾ ಸರಿ ಸ್ನೇಹಿತರೆ, ಹೋಗುವ. ಇದ್ರ ಹತ್ರ ಹೋಗ್ಬಿಟ್ಟು ಹೋಮ್ ಸ್ಟೇ ಹತ್ರ ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಕುದುರೆಮುಖ ಕಡೆ ಹೋಗುವಂಥ ಪ್ಲ್ಯಾನ್ ಮಾಡೋಣ. ನೋಡಿ ಪತಂಗ ಹೆಂಗಿದೆ. ಸರಿ ಮುಗಿಸೋಣ ಈ ಬ್ಲಾಗ್ನ. ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಇದರಲ್ಲಿ ಯಾವುದೋ ಕುದುರೆಮುಖ ರೇಂಜಲ್ಲಿ ಯಾವುದೋ 2 ಅನ್ನೋನ್ ಪ್ಲೇಸು ಪಿನ್ ಮಾಡಿ ಇಕ್ಕಿದ್ದೀನಿ, ಅಂದರೆ ಮಾರ್ಕ್ ಮಾಡಿ ಇಕ್ಕಿದ್ದೀನಿ. ಅಲ್ಲಿಗೆ ಹೋಗೋಣ. ಸೀಟ್ ಹೈಟ್ ಮಾಡಿಸ್ಕೊಬಿಟ್ಟು ಕಾಲಿಡ್ತಾನೆ. ಯಾಕೆ ಬೇಕು ಈ ಸೋಕೆ? ಸುಮ್ಮನೆ ಲೋನ್ ಅನ್ನೋ TVS ತಗೊಂಡ್ರೆ ಆಗಲ್ತೆ ಅಂದರೆ ಆರಾಮಾಗಿರ್ಬೋದು. XL 50 ಇದ್ರೆ ನೋಡು ಬೈ, ಹಳೇದು ಸಖತ್ತಾಗಿರ್ತದೆ. ಸೆಲ್ಫ್ ಹೋಯ್ತು ಅಂದ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ, ತಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಬಿಡ್ಬೋದು.